ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೋತೀನಿ ಸ್ಕ್ರೀನಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್. ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಆ್ಯಂಡ್ ಸೆಟ್ಟಿಗೆ ಬಂದರೂ ಒಂದು ಸ್ಮೈಲ್ ಇಲ್ಲ, ಏನೂ ಇಲ್ಲ. ನಂಗೆ ಆಗಲ್ಲ, ನನ್ನ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು, ಏನಾದರೂ ಮಾಡಿ ನಗಿಸ್ಬೇಕಲ್ಲ ಅಂತ ಒಂದು ಸ್ವಲ್ಪ. ಅದಕ್ಕೆ ನನಗೆ ತರಲೆ ಅಂತಿರೋದು, ಇಲ್ಲಾದ್ರೆ ಏನೂ ಇಲ್ಲ, ಸೈಲೆಂಟೇ ನಾನು. ತಂಗಾಳಿ ನಿನ್ನಿಂದಲೇ ನಾನಿನ್ನಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ, ಹೊಸ ಹೊಸ ಭಾವನನ್ನೊಳಗೆ ಈ ದಿನ ಆಚರೆ. ಮೊನ್ನೆನೇ ಪ್ರೆಸ್ ಮೀಟಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆಮ್ ಫಾರ್ ಶೋರ್. ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ತುಂಬ ಜಾಸ್ತಿ ಮಾತಾಡಲ್ಲ, ಬಟ್ ಆ್ಯಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು. ಸೊ ಸರ್ ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು, ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಸ್ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನನ್ಗೆ ಫಸ್ಟ್ ಈ ಕತೆ ಹೇಳಿದಾಗ, ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ 1 ಅವರಲ್ಲಿ ನಾನು ಎಸ್ ಅಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬ ಜನರು ಕೇಳ್ತಾ ಇದ್ರು, ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರಲಿ, ತರುಣ್ ಅವರು ಆಗಿರಲಿ, ಅವ್ರು ಹೇಳ್ತಾ ಇದ್ರು, ನವೀನ್ ಸರ್ಗೆ ನಿನ್ನ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ, ಅದಕ್ಕೆ ನಿಮಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾಯಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗಲ್ಲಿ ಕೂತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ. ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್. ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ವಿನೋದ್ ಸರ್ ಹಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್, ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೋತೀನಿ ಸ್ಕ್ರೀನಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್. ಗಣೇಶ, ನಮ್ಮ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ. ಸೊ ಇಡೀ ಟೀಮ್ಗೆ, ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ದಲ್ಲಿ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮುದ್ದಾಗಿ ಮಾತಾಡಿದ್ರು. ಆದರೆ ನಂಗೆ ಒಂದು ಪ್ರಶ್ನೆ ಇದೆ ಸೋನಲ್ ಅವರೇ, ಆ ಎರಡೇ ಜನರಲಿ ನನಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಐ ಸಿಟ್ ಫಾರ್ ಸಮ್ ಟೈಮ್. ಅದು ಯಾವಾಗ ನನಗೆ ಅನಿಸುತ್ತೆ ದಟ್ ಓಕೆ ಇದು ಗ್ಲಿಸರಿನ್ ಬೇಡ ಅಂತ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದರೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ ಜನರಲ್ಗೆ. ಲವ್ಲಿ. ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿ ಇವರು, ಮುದ್ದಾದ ನಟಿ ಇವರು ಅಂತ. ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ನಿಶಾ ಮೇಡಮ್ ಅವ್ರು ಹೇಳಿದ್ರು. ವಿನೋದ್ ಸರು ನೀವು ಫ್ರೆಂಡ್ಸು ಅಂದಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರಲೇಬೇಕಲ್ವಾ? ಅವಾಗೆಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು. ಇವ್ರು ಈ ಥರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ, ನಿಮ್ಮಿಬ್ರಲ್ಲಿ ತರಲೆ ಯಾರು ಜಾಸ್ತಿ? ಸೆಟ್ಟಲ್ಲಿ ಮಾದೇವ ಪಾರ್ವತಿ ವಿಷಯ ಬಿಟ್ಬಿಡೋಣ. ಸರ್ ನೀವು ನನಗೆ ಎಲ್ಲ ಬೆರಳುಗಳು ನಿಮ್ಮ ಮೇಲೆ ಸೋನಲ್. ಏನ್ ಮಾಡೋದು ಪಾಪ ನನ್ನ ಮೇಲೆನೆ ಆಗ್ತಿದ್ದಾರೆ. ಏನ್ ಮಾಡ್ತೀರಾ ನೋಡು, ಅಲ್ಲಿಂದನೂ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಸೋನಲ್ ಅವ್ರು. ಏನು ಇಲ್ಲ, ಇವ್ರ ಪಾಪ ಅವ್ರು ತುಂಬಾ ಹೀಸ್ ಹೆಂಗಂದ್ರೆ ಮಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇನ್ ಇತ್ತು, ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇನ್ ಇತ್ತು. ಮಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ. ಆಸ್ಕರ್
ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಆ್ಯಂಡ್ ಸೆಟ್ಟಿಗೆ ಬಂದರೂ ಒಂದು ಸ್ಮೈಲ್ ಇಲ್ಲ, ಏನೂ ಇಲ್ಲ. ನಂಗೆ ಆಗಲ್ಲ, ನಾನು ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು. ಇವರು ಹಂಗೆ ಸುಮ್ಮನೆ ಕೂತಿದ್ರೆ ನಂಗೆ ಟೆನ್ಷನ್ ಆಗೋದು. ಅದಕ್ಕೆ ಏನಾದರೂ ಮಾಡಿ ನಗಿಸ್ಬೇಕಲ್ಲ ಅಂತ ಒಂದು ಸ್ವಲ್ಪ, ಅದಕ್ಕೆ ನನಗೆ ತರಲೆ ಅಂತಿರೋದು. ಇಲ್ಲಾದ್ರೆ ಏನೂ ಇಲ್ಲ, ಸೈಲೆಂಟೇ ನಾನು. ಅವ್ರು ನೋಡಿ ಕಂಡ್ಬಿಟ್ಟು ನೋಡ್ತಾ ಇದ್ರು ಇವ್ರು ಸೈಲೆಂಟಾ ಅಂತ. ಅಲ್ಲ, ಈಗ ಒಂದು ಕೆಲಸ ಮಾಡೋಣ. ಏನಂದ್ರೆ ನಿಮ್ಮ ಈ ಸೈಲೆನ್ಸ್ನ ಬಿಟ್ಬಿಟ್ಟು, ಮಾತನ್ನ ಬಿಟ್ಬಿಟ್ಟು ಒಂದು ಚಂದದ ಹಾಡನ್ನ, ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಡಿ ಹಾಡನ್ನ ನಿಮ್ಮ ವಾಯ್ಸ್. ನಂಗೆ ಸಪೋರ್ಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿರಬೇಕು. ಓಕೆ, ಲಿರಿಕ್ಸ್ಗೆ ಸೋನಲ್ ಅವರ ವಾಯ್ಸ್ನಲ್ಲಿ ಅನನ್ಯ ಭಟ್ ಅವ್ರು ಹಾಡಿರುವಂಥ ಸಿನಿಮಾದಲ್ಲಿ ಅವ್ರು ಹಾಡಿರುವಂಥ ಹಾಡನ್ನ ಈ ವೇದಿಕೆಯಲ್ಲಿ ಕೇಳೋಣ. ತಂಗಾಳಿ ನಿನ್ನಿಂದಲೇ ನಾನಿಂದಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ, ಮನದಿ ರಂಗೋಲಿ ಚೆಲ್ಲುವಲ್ಲೇ ನಾನಿನ್ನಲೇನೆ, ನಾ ಕಣ್ಣಲ್ಲೇನೆ ನಾ ಸೆರೆಯಾದೇನೆ, ಹೊಸ ಹೊಸ ಭಾವ ನನ್ನೊಳಗೆ ಈ ದಿನ ಆಚರೆ, ಒಲವಿನ ಬಣ್ಣ ಕಣ್ಣೊಳಗೆ ಏನಿದು ಈ ಪರಿಯೇ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.